ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಬಳಿಯ ಕೃಷಿ ಇಲಾಖೆಯ ನೂತನ ಕಚೇರಿ ಸಭಾಂಗಣದಲ್ಲಿ ನಡೆದ ಬಿತ್ತನೆ ಬೀಜ, ಕೃಷಿ ಪರಿಕರಗಳ ವಿತರಣೆ ಹಾಗೂ ತಜ್ಞರೊಂದಿಗೆ ಸಂವಾದ ಉದ್ಘಾಟಿಸಿ ಮಾತನಾಡಿದ ಶಾಸಕ ರವಿಕುಮಾರ್ ಅವರು, ಮಳೆ ಆಶ್ರಯದಲ್ಲಿ ರಾಗಿ, ನೆಲಗಡಲೆ, ಜೋಳ ಪ್ರಧಾನವಾಗಿ ಬೆಳೆಯುವ ಈ ಭಾಗದಲ್ಲಿ ಆಗಸ್ಟ್ ಮೊದಲ ವಾರದಿಂದ ಕಡೆಯ ವಾರದವರೆಗೂ ಹೆಚ್ಚು ಪ್ರಮಾಣದಲ್ಲಿ ಬಿತ್ತನೆ ಕಾರ್ಯ ನಡೆಯಲಿದೆ. ಜೊತೆಗೆ ಈಗಾಗಲೇ ಬಿತ್ತನೆ ಮಾಡಿದ ಬೆಳೆಗಳು ನವೆಂಬರ್ನಲ್ಲಿ ಜಡಿ ಮಳೆಗೆ ಸಿಲುಕಿ ಹಾಳಾಗುವುದೇ ಹೆಚ್ಚು. ಜೊತೆಗೆ ಅನೇಕ ಕಾರಣಗಳಿಂದಲೂ ಬೆಳೆಗಳು ಹಾಳಾಗುವ ಕಾರಣ ರೈತರು ನಷ್ಟಕ್ಕೆ ತುತ್ತಾಗುವುದನ್ನು ತಪ್ಪಿಸಲು ಎಲ್ಲರೂ ಬೆಳೆ ವಿಮೆ ಮಾಡಿಸಬೇಕು ಎಂದರು. 2026-27ನೇ ಸಾಲಿನಲ್ಲಿ ಈ ಸಭೆ ನಮ್ಮ ಮುಂಭಾಗದಲ್ಲಿ ದೊಡ್ಡದಾಗಿ ಒಂದು ಶಾಮಿಯಾನ ಹಾಕಿ ಪ್ರತಿಯೊಬ್ಬರಿಗೂ ಕುತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡಬೇಕು. ಬಹಳಷ್ಟು ಜನ ರೈತ ಆಚರಣೆ ನಿಂತಿದ್ದಾರೆ. ದಯವಿಟ್ಟು ಆ ರೈತರಿಗೆಲ್ಲ ನಾನು ಸಂದರ್ಭದಲ್ಲಿ ಶಾಮಿಯಾನ ಕೇಳ್ತೇನೆ. ನಾವು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು 55,000 ಕುಟುಂಬಗಳು ಇವತ್ತು ಗ್ರಾಮೀಣ ಭಾಗದಲ್ಲಿ ರೈತ ಹೊರತು ಬಹಳಷ್ಟು ಕಷ್ಟರಿದ್ದಾರೆ. ನಾವು ಹೆಚ್ಚಿನ ಸಹಕಾರ ಕೃಷಿ ಇಲಾಖೆಯವರು ರೈತರು ಕೊಡಬೇಕಂತ ಸಂದರ್ಭದಲ್ಲಿ ನಮ್ಮ ADO ಮತ್ತು ADO ಮುಖಾಂತರ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಸಹ ನಾವು ಮಾಧ್ಯಮಗಳ ಮುಖೇನ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ರೈತರಿಗೆ ಈ ಒಂದು ಯೋಜನೆಗಳನ್ನು ತಲುಪಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಾವು ಏನಿಲ್ಲಿ ನಮ್ಮ ಇವತ್ತು ಮಾತಾಡಿದ್ರು, ಈ ಒಂದು ಕಾರ್ಯಕ್ರಮ ಹೋಬಳಿ ಮಟ್ಟದಲ್ಲಾಗ್ತದೆ. ಯಾಕಂದ್ರೆ ಬಹಳಷ್ಟು ಜನ ರೈತರು ಹೊಂದಿಲ್ಲ. ಇದು ಹೋಬಳಿ ಮಟ್ಟದಲ್ಲಿ ಮಾಡಿ ಪ್ರತಿಯೊಬ್ಬ ರೈತರಿಗೂ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಹಲವಾರು ಯೋಜನೆಗಳು ಏನು ನಾವು ಕೊಡ್ತಿರೋ ಇದನ್ನ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ತೊಗರಿ ಸೇರಿದಂತೆ ಕೆಲ ಬೆಳೆಗಳನ್ನು ಈಗಾಗಲೇ ಬಿತ್ತನೆ ಮಾಡಲಾಗಿದೆ. ಬಿತ್ತನೆ ಅವಧಿ ಮುಗಿದಿದ್ದು ಇದೀಗ ಇಲಾಖೆಯಿಂದ ಬಿತ್ತನೆಯ ತೊಗರಿ ಇನ್ನಿತರೆ ಬೀಜ ವಿತರಿಸಲಾಗುತ್ತಿದ್ದು ಇದರಿಂದ ಏನು ಉಪಯೋಗ ಎಂದು ಬೇಸರ ವ್ಯಕ್ತಪಡಿಸಿದರು. ಇಲಾಖೆಯಿಂದ ರೈತರಿಗೆ ಸಾಕಷ್ಟು ಯೋಜನೆಗಳಿವೆ, ಆದರೆ ಅವುಗಳ ಬಗ್ಗೆ ಅರಿವು ಮೂಡಿಸುವ, ನೀಡುವುದನ್ನು ಸಕಾಲಕ್ಕೆ ನೀಡುವ, ಅರ್ಹರನ್ನು ಸರಿಯಾಗಿ ಗುರುತಿಸುವ ಕೆಲಸ ಆಗಬೇಕೆಂದು ತಿಳಿಸಿದರು. ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜದ ಕಿಟ್, ಟಾರ್ಪಲ್, ಮೇವು ಕತ್ತರಿಸುವ ಯಂತ್ರ ಇನ್ನಿತರೆ ಪರಿಕರಗಳನ್ನು ರೈತರಿಗೆ ವಿತರಿಸಲಾಯಿತು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.